Hi students, good morning. The chapter 10, the motions and measurement of a distance. In previous class, we studied about the topic measurement and distance. Today, we discuss the types of motion. You may have observed the motion of a vehicles on a straight road, march past of soldiers in a parade, or the falling of a stone. What kind of motions is this? The sprinters in a 100 meters race also move along a straight track. Can you think or more such example from in our surroundings? Yes, ಇಲ್ಲಿ ಟೈಪ್ಸ್ ಆಫ್ ಮೋಷನ್ಸ್ ಮೀನ್ಸ್ ಒಂದು ಚಲನೆಯ ಒಂದು ವಿಧಗಳು ಅಂತ ಹೇಳ್ತಾ ಹೋಗ್ಬೋದು. ಅಬ್ಸರ್ವ್ ಮಾಡಿರ್ತೀರ, ನೀವು ಗಮನಿಸಿರ್ತೀರ, ಸ್ಟ್ರೈಟ್ ರೋಡಲ್ಲಿ ವೆಹಿಕಲ್ಸ್ಗಳು ಮೂವ್ ಆಗ್ತಾ ಇರುತ್ತೆ. ಆ ಒಂದು ಸ್ಟ್ರೈಟ್ ರೋಡಲ್ಲಿ ವೆಹಿಕಲ್ಸ್ಗಳು ಮೂವ್ ಆಗ್ತಾ ಇರೋದು ಆಗಿರ್ಬೋದು, ಮತ್ತು ಸೋಲ್ಜರ್ಸ್ಗಳು ಮಾರ್ಚ್ ಪಾಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಆದರೂ ನೀವೊಂದು ಮೋಷನ್ಸ್ನ ನೀವಲ್ಲೊಂದು ಚಲನೆಯನ್ನು ನೋಡ್ತಾ ಇರ್ಬೋದು. ಅಥವಾ ಫಾಲಿಂಗ್ ಆಫ್ ಎ ಸ್ಟೋನ್, ಒಂದು ಕಲ್ಲು ಬೀಳೋದನ್ನು ಸಮೇತ ನೀವಿಲ್ಲಿ ಗಮನಿಸಿರ್ಬೋದು. ಇದನ್ನು ನಾವು ಯಾವ ಒಂದು ಮೋಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ವಾಟ್ ಕೈಂಡ್ ಆಫ್ ಮೋಷನ್ಸ್? ಇಲ್ಲ ಸ್ಪ್ರಿಂಟರ್ಸ್ ಇನ್ 100 ಮೀಟರ್ಸ್ ರೇಸ್. ಈ 100 ಮೀಟರ್ಸ್ ರೇಸಲ್ಲಿ ಒಂದು ಓಟದ ಸ್ಪರ್ಧೆಯಲ್ಲಿ ಏನು ಮಾಡ್ತಿರ್ತಾರೆ, ವೇಗವಾಗಿ ಓಟಗಾರ ಏನು ಮಾಡ್ತಾ ಇರ್ತಾನೆ, ನೇರವಾಗಿ ಅವನು ಮೂವ್ ಆಗ್ತಾ ಇರ್ತಾನೆ, ಸ್ಟ್ರೈಟಲ್ಲಿ ಮೂವ್ ಆಗ್ತಿರ್ತಾನೆ ಅವನು. ಈ ಒಂದು ಮೋಷನ್ಸ್ನ ನಾವಿಲ್ಲಿ ರೆಕ್ಟಿಲಿನಿಯರ್ಸ್ ಮೋಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಈ ಒಂದು ಎಷ್ಟೋ ಒಂದು ನಿಮ್ಮ ಸುತ್ತಮುತ್ತ ಸರೌಂಡಿಂಗ್ಸಲ್ಲಿ ಎಷ್ಟೋ ಒಂದು ಎಕ್ಸಾಂಪಲ್ಸ್ಗಳನ್ನ ನೀವಿಲ್ಲಿ ನೋಡ್ತಾ ಹೋಗ್ಬೋದು ಸ್ಟ್ರೈಟ್ ಟ್ರ್ಯಾಕಲ್ಲಿ. In all this example, we see the objects move along a straight line. ಎಕ್ಸಾಂಪಲ್ಸ್ ಹೇಳಬೇಕು ಅಂದರೆ, ಒಂದು ಆಬ್ಜೆಕ್ಟ್ಸು ಸ್ಟ್ರೈಟಾಗೆ ಮೂವ್ ಆಗೋವಂಥದ್ದನ್ನ ನಾವಿಲ್ಲಿ ಈ ಒಂದು ಮೋಷನ್ಸ್ನ, ಈ ಥರ ಇರುವಂಥ ಒಂದು ಟೈಪ್ ಆಫ್ ಮೋಷನ್ಸ್ನ ನಾವು ರೆಕ್ಟಿಲಿನಿಯರ್ಸ್ ಮೋಷನ್ ಅಂತ ಹೇಳ್ತಾ ಹೋಗ್ತೀವಿ. ದೆನ್ ಆ್ಯಕ್ಟಿವಿಟಿ 7. ಟೇಕ್ ಎ ಸ್ಟೋನ್, ಟೈ ಎ ಥ್ರೆಡ್ ಟು ಹಿಟ್ ಆ್ಯಂಡ್ ವ್ರಿಲ್ ಇಟ್ ವಿತ್ ಯುವರ್ ಹ್ಯಾಂಡ್. ಅಬ್ಸರ್ವ್ ದಿ ಮೋಷನ್ಸ್ ಆಫ್ ಎ ಸ್ಟೋನ್. ವಿ ಸಿ ದಟ್ ದ ಸ್ಟೋನ್ ಮೂವ್ಸ್ ಅಲಾಂಗ್ ಎ ಸರ್ಕ್ಯುಲರ್ ಪಾತ್. In this motion, the distance of the stone from your hand remains the same. This type of motion is called circular motion. ಈ ಒಂದು ಸ್ಟೋನ್, ಒಂದು ಕಲ್ಲಿಗೆ ನೀವು ಥ್ರೆಡ್, ದಾರವನ್ನು ಕಟ್ಬಿಟ್ಟು ಕೈಯಿಂದ ನೀವು ತಿರುಗಿಸಿದಾಗ, ರೊಟೇಟ್ ಮಾಡಿದಾಗ, ಆ ಒಂದು ಕಲ್ಲಿನ ಒಂದು ಮೋಷನ್ಸ್, ಅಲ್ಲೊಂದು ಚಲನೆಯನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಆ ಒಂದು ಸರ್ಕ್ಯುಲರ್ ಮೋಷನ್ಸಲ್ಲಿ ಏನಾಗ್ತಾ ಹೋಗುತ್ತೆ, ಅದು ರೊಟೇಟ್ ಆಗ್ತಾ ಇರುತ್ತೆ. ಆ ಒಂದು ಟೈಪ್ಸ್ ಆಫ್ ಮೋಷನ್ನ ನಾವು ಸರ್ಕ್ಯುಲರ್ಸ್ ಮೋಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸರ್ಕ್ಯುಲರ್ ಪಾತಲ್ಲಿ ಅದು ತಿರುಗ್ತಾ ಹೋಗುತ್ತೆ, ರೊಟೇಟ್ ಆಗ್ತಾ ಹೋಗುತ್ತೆ. ವಿತ್ ಸೆಂಟರ್ ಆಫ್ ದಿ ಪಾಯಿಂಟಿಂದ ಆಲ್ ರೇಡಿಯಸ್ ಸೇಮ್ ಆಗಿ ರಿಮೇನ್ ಸೇಮ್ ಏನಾಗ್ತಿರುತ್ತೆ, ರೊಟೇಟ್ ಆಗ್ತಾ ಇರುತ್ತೆ ಒಂದೇ ಡಿಸ್ಟೆನ್ಸಲ್ಲಿ. ಅದನ್ನು ನಾವು ಸರ್ಕ್ಯುಲರ್ ಮೋಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ದೆನ್ ದ ಡಿಸ್ಟೆನ್ಸ್ ಆಫ್ ಎ ಸ್ಟೋನ್ ಫ್ರಮ್ ಹ್ಯಾಂಡ್ ಆ್ಯಂಡ್ ರಿಮೇನ್ಸ್ ದ ಸೇಮ್. ದಿಸ್ ಟೈಪ್ ಆಫ್ ಮೋಷನ್ ಇಸ್ ಕಾಲ್ಡ್ ಎಸ್ ಸರ್ಕ್ಯುಲರ್ ಮೋಷನ್. ದೆನ್ ಇಲ್ಲಿ 10.13 ನೋಡ್ತಾ ಹೋಗ್ಬೋದು. ಸಮ್ ಆಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ, ಸರ್ಕ್ಯುಲರ್ ಮೋಷನ್ ಆಬ್ಜೆಕ್ಟ್ಸು. ದಿ ಮೋಷನ್ಸ್ ಆಫ್ ದ ಪಾಯಿಂಟ್ ಮಾರ್ಕ್ಡ್ ಆನ್ ಎ ಬ್ಲೇಡ್, ದ ಎಲೆಕ್ಟ್ರಿಕ್ ಫ್ಯಾನ್ ಆರ್ ಹ್ಯಾಂಡ್ಸ್ ಆಫ್ ಎ ಕ್ಲಾಕ್. ಇಲ್ಲಿ ಎಲೆಕ್ಟ್ರಿಕ್ ಫ್ಯಾನ್, ದೆನ್ ಹ್ಯಾಂಡ್ಸ್ ಆಫ್ ಎ ಕ್ಲಾಕ್ ಎರಡು ಎಕ್ಸಾಂಪಲ್ಸ್ ತೊಗೊಂಡಿದ್ದಾರೆ. ಇಲ್ಲಿ ಫಿಗರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇಟ್ ಈಸ್ ಎ ಸೆಂಟರ್ ಆಫ್ ದ ಪಾಯಿಂಟ್. ಇಲ್ಲಿರುವಂಥ ಬ್ಲೇಡ್ಸ್ ಏನಾಗುತ್ತೆ, ಸೇಮ್ ಡಿಸ್ಟೆನ್ಸಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಇದನ್ನು ನಾವು ಸರ್ಕ್ಯುಲರ್ ಮೋಷನ್ಸ್ ಹೇಳ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಫಾರ್ ಸರ್ಕ್ಯುಲರ್ ಮೋಷನ್ಸ್. ಆ್ಯಂಡ್ ಹ್ಯಾಂಡ್ಸ್ ಆಫ್ ದ ಕ್ಲಾಕ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎಕ್ಸಾಂಪಲ್ ಫಾರ್ ಸರ್ಕ್ಯುಲರ್ ಮೋಷನ್. ದ ಎಲೆಕ್ಟ್ರಿಕ್ ಫ್ಯಾನ್ ಆರ್ ಕ್ಲಾಕ್ ಬೈ ದೆಮ್ಸೆಲ್ಫ್ ಈಸ್ ನಾಟ್ ಮೂವಿಂಗ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಅನದರ್. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಒಂದು ಕ್ಲಾಕ್ ಆಗಿರ್ಬೋದು, ಅಥವಾ ಒಂದು ಫ್ಯಾನಿನ ಬ್ಲೇಡ್ ಆಗಿರ್ಬೋದು, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗ್ತಾ ಹೋಗಲ್ಲ. ಸೇಮ್ ಪ್ಲೇಸಲ್ಲಿ ಏನಾಗ್ತಾ ಹೋಗುತ್ತೆ, ಆ ಒಂದು ಬ್ಲೇಡ್ಸು ಒಂದೇ ಸೆಂಟರ್ ಪಾಯಿಂಟಿಂದ ಸೇಮ್ ಡಿಸ್ಟೆನ್ಸಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಇದನ್ನು ನಾವಿಲ್ಲಿ ಎಕ್ಸಾಂಪಲ್ ಫಾರ್ ಸರ್ಕ್ಯುಲರ್ ಮೋಷನ್ಸ್ ಅಂತ ಹೇಳ್ಬೋದು. ಫ್ಯಾನ್ ರೊಟೇಟ್ಸ್ ಈಸ್ ಹ್ಯಾಂಡ್ಸ್ ಆಫ್ ಎ ಕ್ಲಾಕ್. ವಿ ಮಾರ್ಕ್ ದ ಪಾಯಿಂಟ್ ಎನಿವೇರ್ ದ ಬ್ಲೇಡ್ಸ್ ಆಫ್ ದ ಫ್ಯಾನ್ ಅಥವಾ ಹ್ಯಾಂಡ್ಸ್ ಆಫ್ ದ ಕ್ಲಾಕ್ ಈಸ್ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ವಿಚ್ ಈಸ್ ಅ ಸೆಂಟರ್ ಆಫ್ ದಿ ಫ್ಯಾನ್ of the clock remains same in the rotate. In some cases, an object repeats its motion after some time. This type of motion is called periodic motions. The third motion is periodic motion. First we discussed the rectilinear motion, means it is a straight line. Circular motion, it is a circular path. And third motions, it is periodic motion. ಇಲ್ಲಿ periodic motions ಅಂದರೆ
ಸಮ್ಟೈಮ್ಸ್ ಒಂದು ಆಬ್ಜೆಕ್ಟ್ಸ್ ಆಗಿರ್ಬೋದು ಟೈಮ್ ತಗೊಂಡು ಆಫ್ಟರ್ ಟು ಸಮ್ ಟೈಮ್ ಸ್ವಲ್ಪ ಸಮಯ ತಗೊಂಡ್ಬಿಟ್ಟು ಮತ್ತೆ ಅದು ಚಲನೆ ಆಗ್ತಾ ಹೋಗುತ್ತಲ್ಲ ಆ ಒಂದು ಆ ಒಂದು ಮೋಷನ್ಸ್ನ ನಾವು ಪಿರಿಯಾಡಿಕ್ ಮೋಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ದ ಸ್ಟೋನ್ ಟೈಡ್ ವಿತ್ ಎ ಸ್ಟ್ರಿಂಗ್ ದಟ್ ಯು ಯೂಸ್ಡ್ ಫಾರ್ ಆ್ಯಕ್ಟಿವಿಟಿ 7. ನಾವಿಲ್ಲಿ ಆ್ಯಕ್ಟಿವಿಟಿ 7ಅಲ್ಲಿ ನೋಡ್ತಾ ಬಂದ್ರಿ. ನಾವಿಲ್ಲಿ ಆ್ಯಕ್ಟಿವಿಟಿ 7 ನೋಡ್ತಾ ಬಂದ್ವಿ. ಅದೇ ರೀತಿ ಒಂದು ಸ್ಟೋನಿಗೆ ಕಟ್ಟಿರೋಂಥ ಒಂದು ಥ್ರೆಡ್ನ ಹೋಲ್ಡ್ ಮಾಡಿಬಿಟ್ಟು ನಮ್ಮ ಹ್ಯಾಂಡಲ್ ಹೋಲ್ಡ್ ಮಾಡಿಬಿಟ್ಟು ಸ್ಟೋನ್ನ ನಾವು ಪುಲ್ ಮಾಡಿಬಿಟ್ಟು ನಾವು ತಳೆದಾಗ ಒಂದು ಸೈಡಿಂದ ಅದನ್ನು ಸಮೇತ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಪಿರಿಯಾಡಿಕ್ ಮೋಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ದೆನ್ ದ ಪೆಂಡುಲಮ್ ಆಫ್ ಮೋಷನ್ಸ್, ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಪೆಂಡುಲಮ್ ಆಫ್ ಮೋಷನ್ಸ್. ದೆನ್ ಎಕ್ಸಾಂಪಲ್ ಫಾರ್ ಪಿರಿಯಾಡಿಕ್ ಮೋಷನ್ಸ್, the branch of tree moving and fro, the motions of child in a swing is an example for periodic motions. Then string of guitars or the membrane of the drums tabla being played is example for as periodic motion. Next, the objects or a part repeats its motion after it is fixed intervals of time. ಒಂದು ಆಬ್ಜೆಕ್ಟ್ಸ್ ಆಗಿರ್ಬೋದು, ಒಂದು ಪಾರ್ಟ್ ಆಗಿರ್ಬೋದು, ಅದನ್ನು ಫಿಕ್ಸ್ ಮಾಡಿರ್ತೀವಿ ಒಂದು ಕಡೆ. ಇಟ್ ಈಸ್ ಎ ಫಿಕ್ಸ್ ಇಂಟರ್ವಲ್ಸ್ ಆಫ್ ದಿ ಟೈಮ್. ಈಸ್ 10.14 ನೋಡ್ತಾ ಹೋಗ್ಬೋದು. ಈಸ್ ಎಕ್ಸಾಂಪಲ್ ಫಾರ್ ಪಿರಿಯಾಡಿಕ್ ಮೋಷನ್. ಡಿಡ್ ಯು ಅಬ್ಸರ್ವ್ ದ ಸೀವಿಂಗ್ ಆಫ್ ಮಿಷಿನ್ಸ್? ಇಟ್ ಈಸ್ ಎ ಪಾರ್ಟ್ ಫಾರ್ ಆ್ಯಕ್ಟಿವಿಟಿ 5. ನೀವಿಲ್ಲಿ ಸೀವಿಂಗ್ ಮಿಷಿನ್ಸ್ನ ಅಬ್ಸರ್ವ್ ಮಾಡಿರ್ಬೋದು. ಇದನ್ನು ಆ್ಯಕ್ಟಿವಿಟಿ 5 ಹೇಳ್ತಾ ಬಂದೆ. ಯು ಮಸ್ಟ್ ಹ್ಯಾವಿಂಗ್ ದಿ ಅಬ್ಸರ್ವ್ ದಟ್ ರಿಮೇನ್ಸ್ ದ ಸೇಮ್ ಲೊಕೇಶನ್, ದ ವೀಲ್ಸ್ ಈಸ್ ಮೂವಿಂಗ್ ವಿತ್ ಸರ್ಕ್ಯುಲರ್ ಮೋಷನ್ಸ್. ಈ ಒಂದು ವೀಲ್ಸ್, ಈ ಒಂದು ಚಕ್ರಗಳು ಚಲನೆ ಆಗ್ತಾ ಇರುತ್ತೆ, ಮೂವಿಂಗ್ ಟೈಮಲ್ಲಿರುತ್ತೆ, ಮೋಷನ್ಸ್ ಟೈಮ್ ಆಗ್ತಾ ಇರುತ್ತೆ. ಆ ಒಂದು ಸ್ಥಾನದಲ್ಲೂ ಸಮೇತ ಇದ್ದರೂ ಆ ಒಂದು ವೀಲು ರೊಟೇಟ್ ಆಗ್ತಾ ಇದ್ರೂ ಸಮೇತ ಆ ಒಂದು ಸೀವಿಂಗ್ ಮಿಷಿನ್ಸು ಒಂದು ಲೊಕೇಶನ್ನು ಸೇಮ್ ಪಾಯಿಂಟಲ್ಲೇ ಇರುತ್ತೆ. ಅದರ ಒಂದು ವೀಲ್ಸ್ ಮಾತ್ರ ಅದು ರೌಂಡ್ ಹಾಕ್ತಿದ್ರು ಸಮೇತ ಆ ಒಂದು ಸರ್ಕ್ಯುಲರಾಗಿ ಚಲನೆ ಆಗ್ತಿದ್ರು ಸಮೇತ, ವೃತ್ತಿ ಆಕಾರದಲ್ಲಿ ಚಲನೆ ಆಗ್ತಿದ್ರು ಸಮೇತ ಆ ಒಂದು ಸೀವಿಂಗ್ ಮಿಷಿನ್ಸು ಬಟ್ ಸೇಮ್ ಲೊಕೇಶನ್ಸಲ್ಲಿರುತ್ತೆ. ಇಟ್ ಈಸ್ ಆ್ಯನ್ ನೀಡಲ್. ದ ನೀಡಲ್ ಈಸ್ ಮೂವ್ಸ್ ಫ್ರಮ್ ಡೌನ್ ಟು ಕಂಟಿನ್ಯೂಯಸ್ಲಿ. ನೀಡಲ್ಸ್ನ ನಾವು ಆ ಒಂದು ನೀಡಲ್ ಸಮೇತ ಅಪ್ ಆ್ಯಂಡ್ ಡೌನ್ಗೆ ಏನಾಗ್ತಾ ಇರುತ್ತೆ, ಅದು ಕಂಟಿನ್ಯೂಯಸ್ಲಾಗಿ ಅಪ್ ಆ್ಯಂಡ್ ಡೌನ್ ಆಗ್ತಿರುತ್ತೆ. ಇದನ್ನು ನೀವು ಗಮನಿಸ್ತಿರ್ಬೋದು. ನೆಕ್ಸ್ಟ್, ಹ್ಯಾವ್ ಯು ಅಬ್ಸರ್ವ್ ಟು ಕ್ಲೋಸ್ಲಿ ಮೋಷನ್ಸ್ ಟು ಬಾಲ್ ಅರೌಂಡ್ ದ ಗ್ರೌಂಡ್? ಈ ಗ್ರೌಂಡ್ ಮೇಲೆ ಇರುವಂತಹ ಒಂದು ಬಾಲ್ನ ನೀವಿಲ್ಲಿ ಆ ಒಂದು ಕ್ಲೋಸಾಗೆ ಸಮೀಪದಲ್ಲಿ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ, ಗಮನಿಸ್ತಾ ಹೋಗಿ. ದ ಬಾಲ್ ಈಸ್ ರೋಲಿಂಗ್ ಆನ್ ದ ಗ್ರೌಂಡ್. ಆ ಒಂದು ಬಾಲ್ ಏನಾಗ್ತಿರುತ್ತೆ, ನೆಲದ ಮೇಲೆ ರೋಲಿಂಗ್ ಮೀನ್ಸ್ ಉರುಳ್ತಾ ಇರುತ್ತೆ. ಈಸ್ ರೊಟೇಟಿಂಗ್ ಆ್ಯಸ್ ವೆಲ್ ಆ್ಯಸ್ ಮೂವಿಂಗ್ ಟು ಫಾರ್ವರ್ಡ್ ಅಲಾಂಗ್ ದ ಗ್ರೌಂಡ್. ಆ ಒಂದು ಗ್ರೌಂಡ್ ಮೇಲೆ ಅದು ರೋಲ್ ಆಗ್ತಾ ತಿರುಗ್ತಾ ಏನಾಗ್ತಾ ಹೋಗುತ್ತೆ, ಮುಂದಕ್ಕೆ ಮೂವ್ ಆಗ್ತಾ ಇರುತ್ತೆ. ಆ ಒಂದು ಆಗ್ತಿರೋವಂಥ ಒಂದು ಪ್ರೋಸೆಸ್ನ ನಾವಿಲ್ಲಿ ಅದು ರೋಲಿಂಗ್ ಆಗ್ತಾ ಏನಾಗ್ತಾ ಇರುತ್ತೆ, ಮುಂದಕ್ಕೆ ಮೂವ್ ಆಗ್ತಾ ಇರುತ್ತೆ ಆ ಒಂದು ಬಾಲು. ಆ ಒಂದು ಬಾಲ್ ಇಟ್ ಈಸ್ನ ನಾವು ರೆಕ್ಟಿಲಿನಿಯಸ್ ಮೋಷನ್ಸ್ ಅಂತಲೇ ಹೇಳ್ತಾ ಹೋಗ್ಬೋದು. ದೆನ್ ರೊಟೇಷ್ನಲ್ ಮೋಷನ್ಸ್ ಅಂತಲೇ ಹೇಳ್ತಾ ಹೋಗ್ಬೋದು. ರೆಕ್ಟಿಲಿನಿಯಸ್ ಮೀಟ್ ಇಸ್ ಎ ಸ್ಟ್ರೈಟಲ್ಲೂ ಮೂವ್ ಆಗ್ತಾ ಇರುತ್ತೆ ಮತ್ತು ರೊಟೇಟ್ ಹಾಕಿನೂ ಸಮೇತ ಮೂವ್ ಆಗ್ತಾ ಇರುತ್ತೆ. ಅದನ್ನು ನಾವು ರೊಟೇಷನಲ್ ಮೋಷನ್ಸ್ ಅಂತ ಹೇಳ್ಬೋದು. ಈ ರೀತಿ ಕ್ಯಾನ್ ಯು ಥಿಂಕ್ ಫಾರ್ ಎಕ್ಸಾಂಪಲ್ ಫಾರ್ ಆಬ್ಜೆಕ್ಟ್ಸ್ ಕಾಂಬಿನೇಷನ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಷನ್ಸ್? ಈ ರೀತಿ ನೀವು ಕೆಲವು ಆಬ್ಜೆಕ್ಟ್ಸ್ನ ತೊಗೊಂಡ್ಬಿಟ್ಟು ಈ ರೀತಿ ಕಾಂಬಿನೇಷನ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಷನ್ಸ್ನ ನೀವಿಲ್ಲಿ ಒಂದು ಆಬ್ಜೆಕ್ಟ್ಸ್ ಮೇಲೆ ಹೇಳ್ತಾ ಹೋಗ್ಬೋದು. ವಿ ಡಿಡ್ ಮೆನಿ ಮೆಜರ್ಮೆಂಟ್ಸ್ ಫಾರ್ ಆ್ಯಕ್ಟಿವಿಟೀಸ್ ಟು ಡಿಸ್ಕಸ್ ಇಟ್ ಟು ಕೈಂಡ್ಸ್ ಆಫ್ ಮೋಷನ್ಸ್. ದೆನ್ the positions of an objects with time to change the positions can determine through distance measurements to allow use to know the fast or slow motion, this movement of snail of the ground, butterflies flitting of the flowers to flower, river flowing, an aeroplane flying the moon, going around the earth, and blood flowing inside the bodies to show their motion in everywhere around us. ಇಲ್ಲಿ ನಾವು ಮೂಮೆಂಟ್ಸ್ ಆಗೋದ್ರಲ್ಲಿ ಎಷ್ಟು ಫಾಸ್ಟಾಗಿ ಮೂಮೆಂಟ್ ಆಗುತ್ತೆ ಮತ್ತು ಎಷ್ಟು ಸ್ಲೋ ಆಗಿ ಮೂಮೆಂಟ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಈ ಒಂದು ಮೋಷನ್ಸ್ ಇಟ್ಕೊಂಡ್ಬಿಟ್ಟು ನಾವೇನು ಮಾಡ್ತಾ ಹೋಗ್ಬೋದು, ನೋಡ್ತಾ ಹೋಗ್ಬೋದು. ಸ್ನೇಲ್ ಆಫ್ ದಿ ಗ್ರೌಂಡ್. ಆ ಒಂದು ಸ್ನೇಲ್ ಮೀನ್ಸ್ ಬಸವಣ್ಣ ಅಂತ ಹೇಳ್ತೀವಲ್ಲ, ಆ ಒಂದು ಸ್ನೇಲ್ ಸಮೇತ ಅದರ ಒಂದು ಮೂಮೆಂಟ್ಸ್ನ, ಅದರ ಒಂದು ಚಲನೆ, ಅದರ ಒಂದು ಮೋಷನ್ಸ್ನ ನಾವು ನೋಡ್ತಾ ಹೋಗ್ಬೋದು. ಈ ಫ್ಲವರ್ಸಿಂದ ಫ್ಲವರ್ಸ್ವರೆಗೂ ಆರುವಂತಹ ಒಂದು ಬಟರ್ಫ್ಲೈನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಥವಾ ಒಂದು ಹರಿಯುತ್ತಿರುವ ನೀರನ್ನ ನೋಡ್ತಾ ಹೋಗ್ಬೋದು, ರಿವರ್ಸ್ ಫ್ಲೋಯಿಂಗ್, ಹರಿಯುತ್ತಿರುವ ನೀರನ್ನ ನದಿ ನೋಡ್ತಾ ಹೋಗ್ಬೋದು. ಅಥವಾ ಒಂದು ಫ್ಲೈಯಿಂಗ್ ಆಫ್
ಏರೋಪ್ಲೇನ್, ಫ್ಲೈಯಿಂಗ್ ಆ್ಯನ್ ಏರೋಪ್ಲೇನ್, ಹಾರುತ್ತಿರುವಂಥ ಒಂದು ವಿಮಾನ ಆಗಿರ್ಬೋದು, ನಾವೊಂದು ಭೂಮಿ ಮೇಲೆ ನಾವು ನೋಡುವಂಥ ಒಂದು ಸುತ್ತವಾಗಿರುವಂಥ ಒಂದು ಚಂದ್ರ ಆಗಿರ್ಬೋದು, ಅಥವಾ ನಮ್ಮ ದೇಹದಲ್ಲಾಗುವಂಥ ಒಂದು ಒಳಗೆ ಹರಿಯುತ್ತಿರುವಂತಹ ಒಂದು ಬ್ಲಡ್, ಓಕೆ, ಇನ್ಸೈಡ್ ಟು ಬಾಡೀಸ್, ನಮ್ಮ ದೇಹ ಒಳಗೆ ಹರಿಯುತ್ತಿರುವಂಥ ಒಂದು ರಕ್ತ ಆಗಿರ್ಬೋದು. ಈ ರೀತಿಯಲ್ಲಿ ನಮ್ಮ ಸುತ್ತಮುತ್ತಲು ಎಲ್ಲೆಲ್ಲೋ ಒಂದು ಮೋಷನ್ಸ್ ಅನ್ನೋದು ಆಗ್ತಾ ಇರುತ್ತೆ. ಯಾವ ಒಂದು ಮೋಷನ್ಸಲ್ಲಿ ಯಾವ ಒಂದು ಚಲನೆಯಲ್ಲಿ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಲೆಸನ್ನಿಂದ ತೋರಿಸ್ತಾ ಹೋಗಿದ್ದಾರೆ. ಎಲ್ಲೆಲ್ಲಿ ಕಡೆ ಈ ಒಂದು ಮೋಷನ್ಸ್ಗಳು ನಡೀತಾ ಹೋಗುತ್ತೆ, ಎಲ್ಲೆಲ್ಲಿ ಚಲನೆ ಇದೆ ಎಂಬುದನ್ನು ಈ ಒಂದು ಲೆಸನ್ನ ಮೂಲಕ ತೋರಿಸ್ತಿದ್ದಾರೆ. ಸಮ್ಮರಿ: different modes of transport were used from one place to another. In ancient times, people are used to length of the foot, width of the finger, and distance of the step, and units to measurement is caused to confusions to need the development of uniform system of the measurements. Yes, we use international system of unit. It is SI units was accepted to all over the world, and meter is a unit for length of the SI unit. Next, the motions is a straight line is called as linear motions. The circular motions of objects are moved, that is distance from a fixed point, it is remains are same, is called as circular motions. The motions that repeats itself after some time period of the time. ರಿಪೀಟ್ಸ್ ಆಗೋದು, ಅದೇ ಪ್ಲೇಸಿಂದ ಅದೇ ಪ್ಲೇಸಿಗೆ ಟೈಮ್ ತೊಗೊಂಡ್ಬಿಟ್ಟು ರಿಪೀಟ್ಸ್ ಆಗೋದು, ಆ ಒಂದು ಮೋಷನ್ಸ್ನ ನಾವು ಇಟ್ ಇಸ್ ಕಾಲ್ಡ್ ಎಸ್ ಪೀರಿಯಾಡಿಕ್ ಮೋಷನ್ಸ್ ಅಂತ ಹೇಳ್ಬೋದು.